ಸರ್ಕಾರ ಮಕ್ಕಳಿಗೆ ಬಾಲ್ಯದಲ್ಲಿ ಅಕ್ಷರ ಕಲಿಯೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಿದೆ. ಆದರೆ ಆ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಕೇಂದ್ರವನ್ನು ನೋಡಿದ್ರೆ ಪುಟ್ಟ ಮಕ್ಕಳಿಗೆಲ್ಲ ದೊಡ್ಡವರಿಗೂ ಭಯ ಕಾಡುತ್ತೆ. ಗೋಡೆಯೂ ಇಲ್ಲ, ಮೇಲ್ಚಾವಡಿಯಂತೂ ಇಲ್ವೇ ಇಲ್ಲ. ಯಾವಾಗ ಹಾವು ಬರುತ್ತೋ ಚೇಳು ಬರುತ್ತೋ ಗೊತ್ತಿಲ್ಲ. ಆತಂಕ, ಭಯದಿಂದಲೇ ಪುಟ್ಟ ಮಕ್ಕಳು ಕುಳಿತಿದ್ದಾರೆ. ಎಷ್ಟಕ್ಕೂ ಇದು ಅಂಗನವಾಡಿ. ಪಾಳು ಬಿದ್ದ ಮನೆಯಲ್ಲಿ ನಡೀತಾ ಇದೆ ಅಂಗನವಾಡಿ. ಪುಟ್ಟ ಪುಟ್ಟ ಮಕ್ಕಳಿಗೆ ಹಾವು, ಚೇಳು, ಹಂದಿ ಕಾಟ. ಇದು ಯಾದಗಿರಿ ಜಿಲ್ಲೆ ಗೌಡಗೇರ ಗ್ರಾಮ. ಇಡೀ ಊರಲ್ಲಿ 3 ಅಂಗನವಾಡಿ ಕೇಂದ್ರಗಳಿದ್ದು ಒಂದೊಂದರ ಸ್ಥಿತಿಯೂ ಘೋರವಾಗಿದೆ. ಅದರಲ್ಲೂ ಪರಿಶಿಷ್ಟ ಪಂಗಡ ಮಕ್ಕಳಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕೇಂದ್ರವಂತೂ ಶಿಥಿಲಾವಸ್ಥೆಗೆ ತಲುಪಿದೆ. 30ಕ್ಕೂ ಹೆಚ್ಚು ಮಕ್ಕಳಿರುವ ಅಂಗನವಾಡಿ ಕಟ್ಟಡ ಶಿಥಿಲಗೊಂಡಿದೆ ಅಂತ ಬೇಕಾಬಿಟ್ಟಿಯಾಗಿ ಅರ್ಧಂಬರ್ಧ ಕೆಡವಿದ್ದಾರೆ. 3 ವರ್ಷವಾದರೂ ಹೊಸ ಕಟ್ಟಡ ನಿರ್ಮಿಸಿಲ್ಲ. ಇರೋ ಕಟ್ಟಡದ ಸುತ್ತಮುತ್ತಲಿನ ಜಾಗ ಪಾಳು ಬಿದ್ದಿದ್ದು ಹಾವು, ಚೇಳು, ಹಂದಿಗಳ ಓಡಾಡ್ತಾ ಇವೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಆಳಪಾಳು ಮನೆಗಳಿದಾವೆ ಸರ್. ಇಲ್ಲಿ ಹುಳಗಳು, ಹಾವು, ಚೇಳು, ಹಂದಿಗಳು ಅಂತ ವಿಪರೀತ ಬರ್ತಿರ್ತಾರೆ ಸರ್. ಆ ಮಕ್ಕಳು ತಟ್ಟೆಯಲ್ಲಿ ಬರ್ಬೇಕಾದ್ರೆ ಹಂದಿಗಳೇ ತಿಂತಿರ್ತಾರೆ ಸರ್. ಅಷ್ಟು ಸಂರಕ್ಷಣೆ ಇಲ್ಲ ಅಂತ ಒಂದು ಸ್ಕೂಲ್ ಬೇಪಾರ ಆಗಿದೆ ಸರ್. ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳೋದೇನ ಸರ್, ನಮ್ಗೆ ಒಂದು ತಕ್ಷಣನೇ ಒಂದು ಬಿಲ್ಡಿಂಗ್ ಮಾಡಿ ಅಲ್ಲಿಗೆ ನಮ್ಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಾವು ಆಗ್ರಹಿಸ್ತೀವಿ ಸರ್. ಹೊಸ ಕಟ್ಟಡ ಇಲ್ಲದಕ್ಕೆ ಸದ್ಯ ಖಾಸಗಿಯವರ ಮನೆಯೊಂದರಲ್ಲಿ ಅಂಗನವಾಡಿ ಕೇಂದ್ರ ನಡೆಸಲಾಗ್ತಾ ಇದೆ. ಆದರೆ ಖಾಸಗಿ ಮನೆಯ ಚಿತ್ರಣ ನೋಡಿದ್ರೆ ಪ್ರತಿಯೊಬ್ಬರಿಗೂ ಭಯ ಹುಟ್ಟುತ್ತೆ. ಇಂಥ ಜಾಗದಲ್ಲೇ ಮಕ್ಕಳನ್ನ ಕೂರಿಸಿಕೊಂಡು ಆಟ ಪಾಠ ಮಾಡ್ಲಾಗ್ತಾ ಇದೆ. ಹಳೆ ಮನೆಯಾಗ ತಂದು ಹುಡುಗರು ಕೂರಿಸ್ತಾರ. ಕೆಲವೊಬ್ರು ತಂದೆ ತಾಯಿ ಏನ್ ಮಾಡ್ತಾರ, ಹುಡುಗರು ಮಕ್ಕಳು ಕಳ್ಸವಲ್ರು. ದಿನ ಮನೆಗೆ ಹೋಯ್ತಿರಿ ಏನು ಕಳ್ಸೋರು. ಸಾಲಿ ಇದ್ದಾಗ ಮಾತ್ರ ಎಲ್ಲಿ ಸಾಲಿ ಕಟ್ತಾರ ಅಲ್ಲಿ ಸಾಲಿ ಕಳಿಸ್ತು ಅಂತ ತಂದೆ ತಾಯಿ ಅಂಗನವಾಡಿ. ಅದು ಬಳಸಿ 3 ವರ್ಷ ಆಯ್ತು. ಆ ಜಾಗ ಅಂತ ಇದ್ರದ್ದು ಗೌರ್ಮೆಂಟ್ ಜಾಗನೇ ಐತ್ರಿ. ಅದೇನು ಪ್ರೈವೇಟ್ ಅಂತ ಯಾರ್ದಿಲ್ಲ. ಅದಕ್ಕೇನು ಅಡ್ಡಿ ಯಾರು ಮಾಡಿದಲ್ಲ. ಈಗ ಅಧಿಕಾರಿಗಳು ಬಂದು ಕಟ್ಟಡ ನಿಂದಿರ್ಸಾರ, ಕಟ್ಟಿಲ್ರಿ. ಶಿಥಿಲಾವಸ್ಥೆಯಲ್ಲಿರುವ ಅಂಗನವಾಡಿಗೆ ಮಕ್ಕಳನ್ನ ಕಳುಹಿಸೋಕೆ ಪೋಷಕರು ಹೆದರ್ತಾ ಇದ್ದಾರೆ. ಇನ್ನಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂಗನವಾಡಿ ಕೇಂದ್ರವನ್ನ ದುರಸ್ತಿ ಮಾಡಿಸಬೇಕಿದೆ. ಅಮೀನ್ ಹೊಸೂರ್, TV9 ಯಾದಗಿರಿ.